ಧರ್ಮವೇ ದೃಢವಾದ ಬೇರಾಗಿಯೂ, ವೇದವೇ ಕಾಂಡವಾಗಿಯೂ, ಪುರಾಣಗಳೇ ಕೊಂಬೆಗಳಾಗಿಯೂ, ಯಜ್ಞಗಳೇ ಹೂವಾಗಿಯೂ, ಮೋಕ್ಷವೇ ಫಲವಾಗಿಯೂ ಇರುವ ಪಂಚಸೂತ್ರಗಳಿಂದ ಸಮೃದ್ಧವಾದ ಮಧುಸೂದನವೆಂಬ ವೃಕ್ಷಕ್ಕೆ ಜಯವಾಗಲಿ, ಜಯವಾಗಲಿ. ಶ್ರೀ ಹರಿಯ ಪಾದಾರವಿಂದಗಳಿಗೆ ನಮೋ ನಮಃ. ನಿನ್ನೆಯ ಸಂಚಿಕೆಯಲ್ಲಿ ಗರುಡ ಪುರಾಣದ ಆಳ, ವಿಸ್ತಾರ ಮತ್ತು ಅದು ಯಾವ ವಿಚಾರಗಳೆಲ್ಲ ಅದರಲ್ಲಿ ಒಳಗೊಂಡಿವೆ ಎನ್ನುವ ವಿಷಯವನ್ನು ನಾವು ನಿನ್ನೆ ಚರ್ಚಿಸಿದೆವು. ಇವತ್ತು ಯಥಾವತ್ ಗರುಡ ಪುರಾಣದ ಕಥೆಯು ಸೂತ ಶೌನಕರ ಸಂವಾದದೊಂದಿಗೆ ಆರಂಭವಾಗುತ್ತದೆ. ನೈಮಿಷೇ ನಿಮಿಷ ಕ್ಷೇತ್ರೆ ವಿಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತಃ. ದೇವಭೂಮಿ, ತಪೋಭೂಮಿಯಾದ ನೈಮಿಷಾರಣ್ಯ ಗೋಮತಿ ನದಿಯ ದಂಡೆಯಲ್ಲಿ ಇದೆ. ಸಸ್ಯ ಶ್ಯಾಮಲೆಯಿಂದ ಸಮೃದ್ಧಿಯಾದ ಈ ಅರಣ್ಯದಲ್ಲಿ ಶೌನಕಾದಿ ಋಷಿಗಳು ಆಶ್ರಮ ಗುಡಿಸಲುಗಳನ್ನು ಕಟ್ಟಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಸಾರ ಸಮೇತರಾಗಿ ಯಜ್ಞಾದಿಗಳನ್ನು ನಿರ್ವಹಿಸುತ್ತಾ ಕಾಲದಿಂದ ಬರುತ್ತಾ ಇದ್ದಾರೆ. ಹೀಗೆ ಒಂದು ಸಮಯದಲ್ಲಿ ಸಹಸ್ರ ವರ್ಷಗಳ ಪರ್ಯಂತ ನಡೆಯುವಂತಹ ಒಂದು ಸತ್ರ ಯಾಗವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಸೂತ ಮಹರ್ಷಿಗಳ ಆಗಮನವಾಗಿದೆ. ಸೂತ ಮಹರ್ಷಿಗಳು ಎಂದರೆ ಯಾರು? ಅವರು ಮಹಾಜ್ಞಾನಿಗಳು, ತಪಸ್ವಿಗಳು, ನಿನ್ನೆ ಇಂದು ನಾಳೆಗಳನ್ನು ತಿಳಿದವರು, ಮುನಿಶ್ರೇಷ್ಠರು. ಅವರು ಆಗಮಿಸುತ್ತಿದ್ದಂತೆ ಬ್ರಾಹ್ಮಣೋತ್ತಮರಾದ ಶೌನಕಾದಿ ಮುನಿಗಳು ಎದ್ದು ನಿಂತು ಅವರನ್ನು ಗೌರವಿಸುತ್ತಾರೆ, ಉಚಿತ ಆಸನದಲ್ಲಿ ಕುಳ್ಳಿರಿಸುತ್ತಾರೆ. ಹೋಮ ಜ್ಞಾದಿಗಳು ನಡೆಯುತ್ತಿವೆ. ಪೂರ್ಣಾಹುತಿ ಆದ ನಂತರ ಎಲ್ಲರೂ ಸಾವಕಾಶವಾಗಿ ಅವರನ್ನು ಉಭಯ ಕುಶಲೋಪರಿ ವಿಚಾರ ನಡೆಯುತ್ತದೆ. ಸೂತ ಮಹರ್ಷಿಗಳು ಶೌನಕಾದಿ ಮುನಿಗಳಲ್ಲಿ ವಿಚಾರಿಸುತ್ತಾರೆ, ಮುನಿಶ್ರೇಷ್ಠರೇ, ಮುನಿವರ್ಯರೇ, ಕುಶಲವೇ, ಕ್ಷೇಮವೇ ಮಾತನ್ನು ಆರಂಭಿಸುತ್ತಾರೆ. ಆ ಸಮಯದಲ್ಲಿ ಕಥಿತೋ ಭವತಾ ಸಮ್ಯಕ್ ದೇವ ಮಾರ್ಗ ಸುಖಪ್ರದ ಅಧುನಾ ಶೋತುಮಿಚ್ಛಾಮಿ ಯಮ ಮಾರ್ಗಂ ಭಯಂಕರಂ. ಮುನಿಶ್ರೇಷ್ಠರೇ, ಮಹಾಗುರುಗಳೇ, ದೇವ ಮಾರ್ಗದ ಬಗ್ಗೆ ನಮಗೆ ಜ್ಞಾನವನ್ನು ತಿಳಿಸಿದ್ದೀರಿ, ಭಕ್ತಿ ಮಾರ್ಗದ ಬಗ್ಗೆ ತಿಳಿಸಿದ್ದೀರಿ. ಇವತ್ತು ನಾವು ಮರಣಾನಂತರ ಪ್ರೇತಾತ್ಮನು ಅಥವಾ ಜೀವಾತ್ಮನು ಸಾಗುವ ಯಮ ಮಾರ್ಗದ ಬಗ್ಗೆ, ಭಯಂಕರವೂ ತೀಕ್ಷ್ಣವೂ ಆದಂತಹ ಯಮ ಮಾರ್ಗದ ಬಗ್ಗೆ ಹೇಳಲಿಚ್ಛಿಸುತ್ತೇವೆ. ತಾವು ಅದನ್ನು ನಮಗೆ ಪ್ರವಚನ ಮಾಡಬೇಕು ಅಂತೇಳಿ ಭಿನ್ನವಿಸಿಕೊಳ್ಳುತ್ತಾರೆ. ಇಲ್ಲಿ ದೇವಮಾರ್ಗ ಅಂದರೇನು? ಒಟ್ಟು 2 ಮಾರ್ಗಗಳು ಯಾವುವು? ಮರಣಾನಂತರ ಹೋಗುವಂತಹದ್ದು. ಪಾಪಿಗಳಿಗೊಂದು ಮಾರ್ಗ, ಪುಣ್ಯವಂತರಿಗೊಂದು ಮಾರ್ಗ. ಅದರಲ್ಲಿ ಒಂದು ದೇವಮಾರ್ಗ, ಮತ್ತೊಂದು ಯಮ ಮಾರ್ಗ. ಅಂದರೆ ದೇವಮಾರ್ಗ ಅಂದರೆ ಏನು? ಯಾರು ತಪಸ್ಸು, ಗೋದಾನ, ಅನ್ನದಾನ, ಜಲದಾನ, ದೇವಾಲಯ ನಿರ್ಮಾಣ, ವಿವಾಹ ಮಾಡಿಸುವುದು, ತಂದೆ ತಾಯಿ ಗೌರವಿಸುವುದು, ಗುರು ಹಿರಿಯರಲ್ಲಿ ಭಕ್ತಿ, ಶಾಸ್ತ್ರ ಶ್ರವಣ, ಪ್ರವಚನವನ್ನು ಕೇಳುವುದು, ಬಯಸದೆ ಒಳ್ಳೆಯದನ್ನು ಕೇಡನ್ನು ಬಯಸದೆ ಒಳ್ಳೆಯದನ್ನು ಮಾಡುವುದು, ಪ್ರತಿವ್ರತಾ ಧರ್ಮ ಪಾಲನೆ, ಅಸೂಯಾರಾಹಿತ್ಯ ಇತ್ಯಾದಿ ಪುಣ್ಯ ಕರ್ಮಗಳಲ್ಲಿ ಯಾರು ತೊಡಗಿಕೊಂಡಿರುವರು ಅವರು ದೇವಮಾರ್ಗದಲ್ಲಿ ಹೋಗುತ್ತಾರೆ. ಅಂತಹ ಪುಣ್ಯಾತ್ಮರನ್ನು ಯಮನು ಮಿತ್ರರನ್ನು ಸ್ವೀಕರಿಸಿದಂತೆ 2 ಕೈಗಳಿಂದ ಬಾಚಿ ತಬ್ಬಿ ಸ್ವೀಕರಿಸುತ್ತಾನೆ. ಹಾಗೂ ಅವರಿಗೆ ಪುಣ್ಯಲೋಕ ಪ್ರಾಪ್ತಿಯಾಗುತ್ತದೆ, ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ. ಇನ್ನೊಂದಿರುವಂಥದ್ದು ಯಮ ಮಾರ್ಗ. ಈ ಯಮ ಮಾರ್ಗದ ವರ್ಣನೆ ಇವತ್ತೇ ಗರುಡ ಪುರಾಣದಲ್ಲಿ ಆರಂಭದ ಪ್ರಥಮ ಅಂಶವಾಗಿರುತ್ತದೆ. ತಥಾ ಸಂಸಾರ ದುಃಖಾನಿ ತತ್ಕೇಶಕ್ಷಯ ಸಾಧನಂ ಐಹಿಕ ಮುಷ್ಟಿಕಾನ್ ಕ್ಲೇಶಾನ್ ಯಥಾ ವಕ್ತುಮರ್ಹಸಿ. ಗುರುವರ್ಯರೇ, ಇಹದಲ್ಲಿ ಸುಖವನ್ನು, ಅವುಗಳನ್ನು, ಇಹಗಳಲ್ಲಿ ಬರುವಂತಹ ಕ್ಲೇಶಗಳನ್ನು, ಕಷ್ಟಗಳನ್ನು, ದುಃಖಗಳನ್ನು, ಅವುಗಳನ್ನು ಪರಿಹರಿಸುವ ವಿಧಾನಗಳನ್ನು ಹಾಗೂ ಪರದಲ್ಲಿ ಮೋಕ್ಷದ ಮಾರ್ಗವನ್ನು ಸಂಪೂರ್ಣವಾಗಿ ತಿಳಿಸಲು ತಾವು ಶಕ್ತರಾಗಿದ್ದೀರಿ. ಅದನ್ನು ನೀವು ತಮಗೆ ತಿಳಿಸಬೇಕು ಅಂತೇಳಿ ಪುನಃ ಪುನಃ ಭಿನ್ನವಿಸಿಕೊಳ್ಳುತ್ತಾರೆ. ಅದಕ್ಕೆ ಸೂತ ಮಹರ್ಷಿಗಳು ಹೇಳುತ್ತಾರೆ, ಶೃಣುದ್ವಂಭೋ ಪ್ರವಕ್ಷ್ಯಾಮಿ ಯಮ ಮಾರ್ಗಂ ಸುದುರ್ಗಮಂ ಸುಖದಂ ಪುಣ್ಯಶೀಲಾನಾಂ ಪಾಪಿನಾಂ ದುಃಖದಾಯಕಂ. ಎಳೆ ಋಷಿಗಳೇ, ಪುಣ್ಯವಂತರಿಗೆ ಯಮ ಮಾರ್ಗವು ಸುಖಕರವಾಗಿಯೂ ಫಲಪ್ರದವಾಗಿ ಇರುತ್ತದೆ. ಆದರೆ ಪಾಪಿಗಳಿಗೆ ಇದು ಭಯಂಕರವೂ ನರಕ ಯಾತನೆಯುಳ್ಳದ್ದು, ಕ್ಲಿಷ್ಟವೂ ಕ್ಷೀಣವೂ ಆಗಿರುತ್ತದೆ. ಯಥಾ ಶ್ರೀ ವಿಷ್ಣುನಾಂ ಪ್ರೋಕ್ತಂ ವೈನತೇಯ ಪೃಚ್ಯತೆ ತಥೈವ ಕಥಯಿಷ್ಯಾಮಿ ಸಂದೇಹಚ್ಛೇದನಾಯ ತಥೈವ ಕಥಯಿಷ್ಯಾಮಿ ಸಂದೇಹಚ್ಛೇದನಾಯ. ವಿನತೆಯ ಪುತ್ರನಾದ ಗರುಡನಿಗೆ
ಶ್ರೀಮನ್ ಮಹಾವಿಷ್ಣು ಯಾವ ರೀತಿ ಕಥೆಯನ್ನು ಹೇಳಿದ್ದೇನೋ ಅದನ್ನು ಯಥಾವತ್ತಾಗಿ ನಿಮಗೆ ತಿಳಿಸುತ್ತೇನೆ ಅಂತ ಹೇಳಿ ಅವತ್ತಿನ ಪ್ರವಚನವನ್ನು ನಾಳೆಗೆ ಮುಂದೂಡಿದ್ದಾರೆ ಸೂತ ಮಹರ್ಷಿಗಳು. ಯಮ ಮಾರ್ಗದ ವಿಚಾರ ಮುಂದಿನ ಅಧ್ಯಾಯದಲ್ಲಿ ಬರುತ್ತದೆ. ವಂದನೆಗಳು. ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.